ತಕ್ಷಣವೇ ಮಂತ್ರಿಗಳನ್ನು ಕರೆ ತನ್ನಿ. ಆಯ್ತು ಮಹಾಪ್ರಭುಗಳೇ. ಇನ್ನೊಂದು ವೈರಸ್ ಕಾರ್ಡ್ ಕೊಟ್ರೆ ಫೋಟೋ 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 ಏನು ಮಹಾಪ್ರಭುಗಳೇ, ನನಗಂತೂ ಉಪಾಯ ಒಳಗಿದೆ. ಏನದು? ಪಶ್ಚಿಮ ದೇಶದಿಂದ ಪೂರ್ವ ದೇಶಕ್ಕೆ ಹರಿಯುತ್ತದೆಯೋ ಆ ನದಿಗೆ ದೊಡ್ಡದಾದ ಅಣೆಕಟ್ಟನ್ನು ಕಟ್ಟಿಬಿಡಿ. ಈ ಉಪಾಯ ಏನು ಸರಿ ಮಹಾಪ್ರಭುಗಳೇ, ಆದರೆ ಅವರಿಗಿಂತ ಮೊದಲು ನಮಗೆ ಹಾನಿ ಉಂಟಾಗುತ್ತದೆ ಅಲ್ಲ, ಅದೆಲ್ಲ ಗೊತ್ತಿಲ್ಲ. ಇದು ರಾಜಾಜ್ಞೆ. ಅಪ್ಪಣೆ ಮಹಾಪ್ರಭುಗಳೇ. ಯಾರಲ್ಲೇ ಹೇಳಿ ಮಹಾಪ್ರಭುಗಳೇ. ಈ ಕೂಡಲೇ ಪಶ್ಚಿಮದಿಂದ ಪೂರ್ವ ದೇಶಕ್ಕೆ ಹರಿಯುತ್ತಿರುವ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ಟಿಬಿಡಿ. ಆಯ್ತು ಮಹಾಪ್ರಭುಗಳೇ. ಸಾವಿರಾರು ಜನರುಗಳೊಂದಿಗೆ ಸೈನಿಕರು ಅಣೆಕಟ್ಟಿನ ಹತ್ತಿರ ಹೋಗಿ ಅಣೆಕಟ್ಟನ್ನು ಕಟ್ಟುತ್ತಾರೆ ಮತ್ತು 1 ತಿಂಗಳ ನಂತರ ಮತ್ತೆ ರಾಜ್ಯಕ್ಕೆ ಮರಳುತ್ತಾರೆ. ಒಂದು ರಾತ್ರಿ ಎರಡೂ ದೇಶದ ಮಂತ್ರಿಗಳು ಎಲ್ಲರೂ ನಿದ್ರಿಸುತ್ತಿರುವ ಸಮಯದಲ್ಲಿ ಭೇಟಿಯಾಗುತ್ತಾರೆ. ನಮಸ್ಕಾರ ಪೂರ್ವ ದೇಶದ ಮಂತ್ರಿಗಳಿಗೆ. ನಮಸ್ಕಾರ ಪಶ್ಚಿಮ ದೇಶದ ಮಂತ್ರಿಗಳಿಗೆ. ಹೋಗಿ ಬರುತ್ತೇವೆ ಪೂರ್ವ ದೇಶದ ಮಂತ್ರಿಗಳೇ. ಹೋಗಿ ಬರ್ತೇವೆ ಪಶ್ಚಿಮ ದೇಶದ ಮಂತ್ರಿಗಳೇ. ಆ ಸಮಯದಲ್ಲಿ ವಿಜ್ಞಾನ ನಿಂತು ಮುಂದುವರೆಯದಿರುವುದಿಲ್ಲ. ಏಕೆಂದರೆ ಆವಾಗ 6 ಗಂಟೆಗೆ ಒಂದು ಸಲ, 12 ಗಂಟೆಗೆ ಒಂದು ಸಲ ಒಬ್ಬನು ಗಂಟೆಯನ್ನು ಬಾರಿಸುತ್ತಿದ್ದ. ಎಲ್ಲರ ಹತ್ತಿರವೂ ಗೋಡೆಗೆ ಗಡಿಯಾರಗಳು ಇರುತ್ತಿರಲಿಲ್ಲ. ಯಾರಲ್ಲಿ ನೀನು ಯಾವಾಗಲೂ 6 ಗಂಟೆಗೆ ಗಂಟೆಯನ್ನು ಬಾರಿಸುತ್ತಿದೆಯಲ್ಲ, ಈ ದಿನ ನೀನು 2 ಗಂಟೆಗೆ ಗಂಟೆಯನ್ನು ಬಾರಿಸು. ಅದೆಲ್ಲ ಗೊತ್ತಿಲ್ಲ, ಇದು ಮಂತ್ರಿ ಆಜ್ಞೆ. ಇನ್ನೂ ಆದರೂ ಏಕೆ ಸೂರ್ಯ ಉದಯಿಸಿಲ್ಲ? ಎಂತ ದೊಡ್ಡ ಆಶ್ಚರ್ಯ! ಸೂರ್ಯ ಇಲ್ಲದೆ ನಾವು ಬದುಕಲೂ ಆಗುವುದಿಲ್ಲ. ಮಂತ್ರಿ ಹತ್ರ ಒಂದು ಉಪಾಯ ಇರುವುದು. ತಕ್ಷಣವೇ ಮಂತ್ರಿಗಳನ್ನು ಕರೆ ತನ್ನಿ. ಯಾರಲ್ಲಿ? ತಕ್ಷಣವೇ ಮಂತ್ರಿಗಳನ್ನು ಕರೆ ತನ್ನಿ. ಮಂತ್ರಿಗಳು ಕರೆಯಲು ಹೇಳ್ತಾರೆ. ಏನು ಮಹಾಪ್ರಭುಗಳೇ, ಇನ್ನೂ ಆದರೆ ಏಕೆ ಸೂರ್ಯ ಉದಯಿಸಿಲ್ಲ? ಓ ಅದ ಮಹಾಪ್ರಭುಗಳೇ, ಅದೇನದು? ನಿನ್ನೆ ನಿಮಗೆ ಒಂದು ವಿಷಯವನ್ನು ಹೇಳುವುದೇ ಮರೆತು ಬಿಟ್ಟೆ. ನಾವು ಪಶ್ಚಿಮದಿಂದ ಪೂರ್ವ ದೇಶಕ್ಕೆ ಹರಿಯುತ್ತಿರುವ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ಟಿದ್ದೇವಲ್ಲ, ಹೌದು, ಅದೇನಾಗಿದೆ? ಅದರ ಪ್ರತಿಕಾರವಾಗಿ ಪೂರ್ವ ದೇಶದ ಜನರು ಸೂರ್ಯನನ್ನು ಕೊಟ್ಟಿಯಾಗಿ ಹಿಡಿದುಕೊಂಡಿದ್ದಾರೆ ಮಹಾಪ್ರಭುಗಳೇ, ಕೊಟ್ಟಿಯಾಗಿ ಹಿಡಿದುಕೊಂಡಿದ್ದಾರೆ. ಹಾಗಾದರೆ ತಕ್ಷಣ ಅಣೆಕಟ್ಟನ್ನು ಒಡೆದು ಬಿಡಿ. ಆಯ್ತು ಅಪ್ಪಣೆ ಮಹಾಪ್ರಭುಗಳೇ. ಯಾರಲ್ಲಿ? ಹೇಳಿ ಮಹಾಪ್ರಭುಗಳೇ. ಈ ತಕ್ಷಣವೇ ಪಶ್ಚಿಮದಿಂದ ಪೂರ್ವ ದೇಶಕ್ಕೆ ಹರಿಯುತ್ತಿರುವ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ಟಿದ್ದೇವಲ್ಲ, ಆ ಅಣೆಕಟ್ಟನ್ನು ಒಡೆದು ಬಿಡಿ. ಆಯ್ತು ಮತ್ತೆ ಸಾವಿರಾರು ಸೈನಿಕರು ಹೋಗಿ ಅರ್ಧ ತಿಂಗಳು ಕೆಲಸ ಮಾಡಿ ಅಣೆಕಟ್ಟನ್ನು ಒಡೆದು ಮತ್ತೆ ರಾಜ್ಯಕ್ಕೆ ಮರಳುತ್ತಾರೆ.